ಹಾಯ್ ಫ್ರೆಂಡ್ಸ್, ಮಧ್ಯ ರಸ್ತೆಯಲ್ಲಿ ನಮ್ಮ ಗಾಡಿ ಬಂದಾಗಿದೆ. ಗಾಡಿ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ಪ್ರಾಕ್ಟಿಕಲಿ ಆಗಿ ನಮ್ಮ ವಿದ್ಯಾರ್ಥಿಗಳು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಬೋನಟ್ ಹೆಂಗೆ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಓಪನ್ ಮಾಡಿ ಇದು ಓಪನ್ ಮಾಡೋದು ಲಾಕ್ ಸಿಸ್ಟಮ್ ಇದೆ. ಎತ್ತರದು ಲಾಕ್ ಇರ್ಬೇಡಿ. ಮೀನ್ಸ್ ಈಗ ಮಿನಿಮಮ್ ಆಗಿ ತಗೋಬೇಕು ಗಾಡಿ ಹಿಂಗ ಅದ. ಈಗ ಮಿನಿಮಮ್ ಕೂಲೆಂಟ್ ಇದೆ. ಅದ್ರ ಸಲುವಾಗಿ ನಾವು ಎಮರ್ಜೆನ್ಸಿಗ ಥೋಡೆ ನೀರು ಹಾಕಿಸ್ಕೊಂಡು ಮೆಕ್ಯಾನಿಕ್ ದುಕಾನ್ ತಂದು ಕೊಡ್ತೀನಿ. ಹಿಂಗೆ ಹಾಕೊಂಬದ ನಮ್ಮ ಗಾಡಿ ಮಧ್ಯ ರಸ್ತೆಯಲ್ಲಿ ಕೂಲೆಂಟ್ ಇಲ್ಲದ ಕಾರಣ ಬಂದಾಗಿದೆ. ಇವಾಗ ನಾವು ಸ್ವಲ್ಪ ಕೂಲೆಂಟ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿ ಮೆಕ್ಯಾನಿಕ್ ದುಕಾನ್ ಹತ್ರ ಹೋಗ್ಬೋದು. ಅಲ್ಲಿ ಮೆಕ್ಯಾನಿಕ್ ನಮಗೆ ಕೂಲೆಂಟ್ ಹಾಕಿಸಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸರ್, ಮಧ್ಯದಲ್ಲಿ ನಮ್ಮ ಗಾಡಿ ಕೂಲೆಂಟ್ ಆಯಿಲ್ ಮುಗಿದೆ, ಹೇಗೆ ಬಂದು ಬಿದ್ದಿದೆ? ಮುಂಜಾನೆ ಎದ್ದು ಗಂಟೆ ಮೇಲೆ ನೀವು ಕೂಲೆಂಟ್ ಮ್ಯಾಕ್ಸಿಮಮ್ ಇದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಮಾಡಬೇಕು. ಮಿನಿಮಮ್ ಇದ್ರೆ ಮಾತ್ರ ಚಾಲು ಮಾಡಬಾರ್ದು. ಕೂಲೆಂಟ್ ಚೆಕ್ ಮಾಡಿ ನೀವು ಗಾಡಿ ಸ್ಟಾರ್ಟ್ ಮಾಡ್ತಿಲ್ಲ ನಿಮ್ಮ ಗಾಡಿ ಕಿಟಿ ಆಗೋ ಪೊಸಿಷನ್ ಇರ್ತಾವ. ಚೆಕ್ ಇದ್ರಗೋಸ್ಕರ ನಿಮ್ಮ ಗಾಡಿ ಬಂದ್ಬಿಡ್ತು. ಇದು ಇಂಜಿನ್ ಆಯಿಲು, ಇದು ಕೂಲೆಂಟು, ಇದು ಬ್ರೇಕ್ ಆಯಿಲು. ಹಿಂಗ್ ಮಾರ್ನಿಂಗ್ ಮುಂಜಾನೆ 10 ಗಂಟೆ ಮೇಲೆ ನೀವು ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡಬೇಕು ತೋರಿಸ್ಕೊಡ್ತೀನಿ ಬರ್ರಿ. ಮಾರ್ನಿಂಗ್ 10 ಗಂಟೆ ಮೇಲೆ ನೀವು ಇಂಜಿನ್ ಆಯಿಲ್ ಗೇಜು ಇಲ್ಲಿ ನೋಡಿದು ಇಲ್ಲಿ ತನ ಇದ್ರು ಮಾತ್ರ ನಿಮ್ಮ ಗಾಡಿ ಸೇಫ್. ಈ ಡಾಟ್ ಕೆಳಗೆ ಬಂತು ನಿಮ್ಮ ಗಾಡಿ ಇಂಜಿನ್ ಆಯಿಲ್ ಇಲ್ಲ ಅಂತ ಅರ್ಥ. ಕಂಪಲ್ಸರಿ ನಾವು ಚೆಕ್ ಮಾಡಿ ಮಾತ್ರ ಗಾಡಿ ಇಂಜಿನ್ ಆಯಿಲ್ ಚೆಕ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಬೇಕು ನೀವು. ಇದು ಬ್ರೇಕ್ ಆಯಿಲು, ಇದು ಮಿನಿಮಮ್ ಮ್ಯಾಕ್ಸಿಮಮ್ ಇದ್ರೆ ಮಾತ್ರ ಬ್ರೇಕ್ ಆಯಿಲ್ ನೀವು ಗಾಡಿ ತೆಗಿಬೇಕು. ಇಲ್ಲ ಮಿನಿಮಮ್ ಇದ್ರೆ ನಿಮ್ಮ ಗಾಡಿ ಬ್ರೇಕ್ ಹತ್ತೋ ಚಾನ್ಸಸ್ ಇರಲ್ಲ. ಆಯಿಲ್ ನಿಮ್ ಬ್ರೇಕ್ ಹತ್ತಲ್ಲ ಗಾಡಿ. ನಾವು ಮಾರ್ನಿಂಗ್ ಎದ್ದ ಕೂಡಲೇ ಕಾರಿನ ಇಂಜಿನ್ ಆಯಿಲು, ಬ್ರೇಕ್ ಆಯಿಲು ಮತ್ತು ಕೂಲೆಂಟ್ ಚೆಕ್ ಮಾಡಿ ಗಾಡಿ ನಾವು ತೆಗಿಬೇಕು. ಇಂಜಿನ್ ಇಲ್ದಾಗ ಗಾಡಿ ಇಂಜಿನ್ ಇರ್ಲೋದು ಗಾಡಿ ಸೀಸ್ ಆಗ್ಬೋದು. ಬ್ರೇಕ್ ಇಲ್ಲದ್ರು ಬ್ರೇಕ್ ಹತ್ತಲ್ಲ. ಕೂಲೆಂಟ್ ಆಯಿಲ್ ಇರ್ಲದ್ರು ಗಾಡಿ ಹಿಟಿಂಗ್ ಆಗೋ ಪೊಸಿಷನ್ ಇರ್ತಾವ. ಇವು ಮುಂಜಾನೆ ಮಾರ್ನಿಂಗ್ ಚೆಕ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಇವು ಚೆಕ್ ಮಾಡಿದ್ರೆ ನಮ್ಗೆ ಯಾವಾಗಾದ್ರೂ ಬಿ ಇನ್ಸಿಡೆಂಟ್ ಆಗೋ ಪೊಸಿಷನ್ ಇರ್ತಾವ. ಗೊತ್ತಾಯ್ತಾ? ರೈಟ್.